ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವಯ್ಯ, ನೀವೇನೋ ಸೀತನ್ನ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡೋಣ ಅಂತ ಹೇಳ್ತಿದ್ದೀರಾ, ಆದರೆ ಅವಳ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತಾ ಇದೆ ಮಾವಯ್ಯ. ಹೀಗೆ ಆಯಿತು ಅಂತಂದರೆ ತುಂಬ ಅಪಾಯ ಆಗುತ್ತೆ. ಅದು ಅಲ್ಲದೆ ಇವತ್ತು ನಮ್ಮ ಲೇಡೀಸ್ ಕ್ಲಬ್ಬಿಂದ ಒಂದಷ್ಟು ಜನ ಮೆಂಬರ್ಸ್ ಬರ್ತಿದ್ದಾರೆ. ಅವ್ರ ಮುಂದೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ಲು ಅಂದರೆ ಏನು ಮಾಡೋದು ಮಾವಯ್ಯ? ಅವಳು ಈಗ ಮಗುನ ಕಳ್ಕೊಂಡಿದ್ದಾಳೆ, ಆದರೆ ತನ್ನದೇ ಆದ ಕಲ್ಪನಾ ಲೋಕದಲ್ಲಿ ಬದುಕ್ತಾ ಖುಷಿಯಿಂದ ಕಾಣ್ತಾ ಇದ್ದಾಳೆ. ಅದರಿಂದ ನಮ್ಗೇನು ತೊಂದರೆ ಇಲ್ಲ ಅಲ್ವಾ? ನಮ್ಮ ತೊಂದರೆ ಬಿಡಿ ಮಾವಯ್ಯ, ಇದರಿಂದ ಸೀತಂಗೆ ತೊಂದರೆ ಆಯಿತು ಅಂತಂದರೆ ಅವಳನ್ನು ಹೀಗೆ ಬಿಟ್ಟರೆ ದೊಡ್ಡ ಅಪರಾಧ ಆಗುತ್ತೆ ಮಾವಯ್ಯ. ಸರಿಯಮ್ಮ, ಈಗ ಏನು ಮಾಡೋದು ನೀನೇ ಹೇಳು. ಅದು ಮಾವಯ್ಯ, ನನಗೆ ಗೊತ್ತಿರೋ ಡಾಕ್ಟರ್ ಒಬ್ರು ಒಂದು ಮೆಂಟಲ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಸೀತನ್ನ ಅಲ್ಲಿ ಅಡ್ಮಿಟ್ ಮಾಡೋಣವಾ? ಚಿಕ್ಕಿ, ಏನ್ ಮಾತಾಡ್ತಾ ಇದ್ದೀರಾ ಚಿಕ್ಕಿ? ಮೆಂಟಲ್ ಹಾಸ್ಪಿಟಲ್ಗ? ಸೀತಾ ನನ್ನ ಹೆಂಡತಿ. ಅವ್ರಿಗಾಗಿರೋ ಶಾಕ್ಗೆ ಆ ರೀತಿ ಬಿಹೇವ್ ಮಾಡ್ತಿದಾರಷ್ಟೇ. ಅಪ್ಪು, ನಾನು ಹಾಗಲ್ಲ ಕಣೋ ಹೇಳಿದ್ದು. ನಮ್ಮ ಸೀತಾ ಹುಷಾರಾಗಬೇಕು ಅಂತಂದ್ರೆ ನಾವೇನಾದ್ರೂ ಮಾಡಲೇಬೇಕಲ್ವಾ? ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು ಚಿಕ್ಕಿ. ತಾತ, ಒಳ್ಳೆ ಸೈಕ್ಯಾಟ್ರಿಸ್ಟ್ ಸಿಕ್ಕಿದ್ದಾರೆ. ಸೀತಾನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ಸೀತಾ ಅವ್ರನ್ನ ಮೊದಲಿನ ತರ ಮಾಡೇ ಮಾಡ್ತೇನೆ. ಹೌದಾ? ನೋಡಿದೆ ನಮ್ಮ ಭಾರ್ಗವಿ, ನೀನು ಯೋಚನೆ ಮಾಡಿದಾಗೇನೆ ಅವನಿಗೊಂದು ದಾರಿ ಸಿಕ್ಕೇ ಬಿಡ್ತಲ್ಲ. ಆಯ್ತು ರಾಮ್, ಹಾಗೆ ಮಾಡು. ಹೇಗೋ ನಮ್ಮ ಸೀತಾ ಮೊದಲಿನ ಥರ ಆದರೆ ಸಾಕು. ಸರಿ, ನೀನು ಕರ್ಕೊಂಡು ಹೋಗು. ಸೀತಾ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ರಾಮು ಸೀತಾನ ಸರಿ ಮಾಡ್ತಾನೆ, ಆ ನಂಬಿಕೆ ನನಗಿದೆ. ಹೌದು ಸೂರಿ, ಅವರು ಬಹಳ ಒಳ್ಳೆ ಸೈಕಾಟ್ರಿಸ್ಟ್. ಸೀತಾನ ಅವ್ರ ಹತ್ರ ತೋರಿಸಿದ್ರೆ ಸೀತಾ ಬೇಗ ಸರಿ ಹೋಗ್ತಾಳೆ, ಡೌಟೇ ಇಲ್ಲ. ಸರಿ ತಾತ, ನಾನು ಈಗಲೇ ಹೊಡ್ತೀನಿ. ಸರಿನಪ್ಪ, ಒಳ್ಳೇದಾಗ್ಲಿ, ಹೋಗು. ಬಿಗ್ ಹಾಸ್ಪಿಟ್ಲಾ ಇರೋದಕ್ಕೆ ಹೋಗೋದು ಹಂಗೆ? ಹೋದ್ರುವೆ ಆಂಟಿನ ಹುಡ್ಕೋದ್ ಹೆಂಗೆ? ಒಳಕೋಗಿ ಆ ಅಮ್ಮನ ಹುಡ್ಕೋದಂಗೆ ಇರ್ಲಿ, ನಮ್ಮನ್ನ ಒಳಗ್ ಬಿಡ್ತಾರ ಅದನ್ನ ನೋಡಿ. ಯಾಕೆ ಬಿಡಕ್ಕಿಲ್ಲ? ಎಂತ ನೀನ ಈ ಹಾಸ್ಪಿಟಲ್ ಓನರ್? ಓನರ್ ಅಷ್ಟೇ ಒಳಗೆ ಹೋಗ್ಬೇಕೇನೋ ಪುಟ್ಲಿಂಗು. ನಮ್ಗೆ ಗೊತ್ತಿರೋರು ಯಾರು ಒಳಗಿದ್ದಾರೆ, ಅವ್ರನ್ನ ನೋಡಕ್ ಹೋಗ್ಬೇಕಂದ್ರೆ ಬಿಡಕ್ಕಿಲ್ವಾ? ಬಿಡ್ತಾನೆ. ನಾವು ತಡ ಮಾಡಬಾರ್ದು, ಅಕ್ಕಗೆ ತೊಂದರೆ ಆಗ್ಬಿಡುತ್ತೆ. ಬನ್ನಿ ಹೊರಡೋಣ. ಎಲ್ಲೋಗ್ತಾ ಇದ್ದೀರಾ? ಆಸ್ಪತ್ರೆ ಒಳಕ್ಕೆ. ನಮ್ಗೆ ಗೊತ್ತಿರೋರು ಯಾರೋ ಒಳಗಿದಾರಣ್ಣ, ನಮ್ಮನ್ನ ಒಳಗ್ ಬಿಡಿ. ನಿಮಗ್ ಗೊತ್ತಿರೋರು ಒಳಗಡೆ ಇದ್ದಾರಾ? ಇದನ್ನ ನಾನು ನಂಬೇಕಾ? ಒಳ್ಳೆ ಚಿಂದಿಯವ್ರ ತರ ಕಾಣ್ತೀರಾ, ನನ್ನ ಹತ್ರನೇ ಕತೆ ಹೇಳ್ತೀರಾ? ಮಾತಿನ ನನ್ನ ನಿಗಾ ಇರ್ಲಿ. ಚಿಂದಿ ಆಯರಾದ್ರೆ ಆಸ್ಪತ್ರೆ ಒಳಗಡೆ ಹೋಗಂಗಿಲ್ವಾ? ಬೆಳೆ ಸುಮ್ಕ ನೋಡಿದ್ರೆ ಒಳ್ಳೆ ಕಳ್ಳರ ತರ ಕಾಣ್ತೀರಾ. ಸುಮ್ನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಪೊಲೀಸ್ ಕರ್ಸ್ಬೇಕಾಗತ್ತೆ. ಹೋಗಿ ನಾನು ಹೇಳಿಲ್ವಾ ನಮ್ಗೆ ನೋಡಿದ್ರೆ ಅವ್ನ ಒಳಗಡೆ ಬಿಡಕ್ಕಿಲ್ಲ ಅಂತ? ಈಗ ಹೆಂಗೆ ನಾವು ಒಳಗೆ ಹೋಗೋದು? ಅಕ್ಕನ್ ಹೆಂಗ್ ದುಡ್ಡು ಕೊಡೋದು? ಸುಬಿ, ವಾಪಸ್ ಹೋಮ್ ಗೋಯಿಂಗು ಬಾ. ಏಯ್, ಆಂಟಿಗೆ ದುಡ್ಡು ಕೊಡದೆ ಹೋಗೋದು ಸರಿನಾ? ಒಳಗೆ ಹೋಗಿ ದುಡ್ಡನ್ನು ಕೊಡೋದು. ಅಲ್ಲ,
ಹೆಂಗೆ? ಅವನು ಎಲ್ಲಿ ಕರ್ಕೊಂಡು ಹೋದ್ರು ಒಳ್ಳೇದೇ ಆಗುತ್ತಮ್ಮ. ಹೋಗ್ಬಾ. ಸರಿ ತಾತ. ಬೀಗ್ರೆ, ಸೀತಮ್ಮ ಮತ್ತೆ ಅಪ್ಪ ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ನನ್ಗೂ ಪ್ರೀ ಜೊತೆ ಇರೋಕೆ ಇಷ್ಟ. ಅರೆ ಅಪ್ಪ ಅಮ್ಮನ ಜೊತೆ ಹೋಗೋಣ ಅನ್ಸುತ್ತೆ. ನನ್ಗೂ ಕರ್ಕೊಂಡು ಹೋಗಕ್ ಹೇಳಿ. ಅಪ್ಪು, ಸೀತನ ಹುಷಾರಾಗಿ ಕರ್ಕೊಂಡು ಹೋಗ್ಬಾ. ಹುಷಾರಾಗ? ಯಾಕತ್ತೆ? ಅದು ಆಕ್ಸಿಡೆಂಟ್ ಆಗಿತ್ತಲ್ವಾ, ಅದಕ್ಕೆ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿದ್ರು ಅಷ್ಟೆ. ಅತ್ತೆ, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾವು ಹುಷಾರಾಗಿ ಹೋಗಿ ಹುಷಾರಾಗೇ ಬರ್ತೀವಿ. ಪ್ರಿಯಾ, ನೀನು ಮೇಲ್ಗಡೆ ಹೋಗು. ಸಿಹಿ ಒಬ್ಳೇ ಇದ್ದಾಳೆ. ನಾವು ಬೇಗ ಬಂದ್ಬಿಡ್ತೀವಿ, ಆಯ್ತಾ? ಸೀತಾ, ಸಿಹಿ ನಮ್ಮ ಜೊತೆ ಆಟ ಆಡ್ಕೊಂಡಿರ್ತಾಳೆ. ವಾವ್, ನಾವ್ ಆಟ ಆಡೋದ? ಯಾವ ಆಟ ಅಂಕುಶ್ ಅಂಕಲ್? ನೀವಿಬ್ರು ಲೇಟ್ ಮಾಡ್ಬಿಡಿ, ಬೇಗ ಹೊಡಿ. ಸರಿ. ಯಾರೋ ಬಂದ್ರು ಅನ್ಸುತ್ತೆ. ಓ, ಬನ್ನಿ. ಭಾರ್ಗವಿ ಅವರಿದ್ದಾರಾ? ಹಾ, ಒಳಗೆ ಇದ್ದಾರೆ. ಬನ್ನಿ ಒಳಗೆ. ಬನ್ನಿ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ಕೂತ್ಕೊಳ್ಳಿ. ಕುಡಿಯಕ್ಕೆ ಏನ್ ತಗೋತೀರಾ? ನೀವೆಲ್ಲ ಎಲ್ಲೋ ಹೊರಟಿದ್ರಿ ಅನ್ಸುತ್ತೆ. ನಾವು ಬಂದು ಡಿಸ್ಟರ್ಬ್ ಮಾಡಿದ್ವೇನೋ. ಅಯ್ಯೋ, ಹಾಗೇನಿಲ್ಲ. ಏನ್ ತಗೋತೀರಾ ಹೇಳಿ? ಕಾಫಿನಾ, ಟೀನಾ? ಎಲ್ರಿಗೂ ಕಾಫಿ. ಸರಿ, ತರ್ತೀನಿ. ಇದೇನ್ರಿ, ಈ ಸೀತೆಂಗೆ ಮಗು ಕಳ್ಕೊಂಡ್ರ ದುಃಖ ಮುಖದಲ್ಲಿ ಒಂಚೂರು ಕಾಣ್ತಾನೆ ಇಲ್ಲ. ಹೌದು, ನಂದಕ್ಕ ಆರಾಮಾಗಿದ್ದಾರೆ. ಇದೇನು ಬಾರ್ಗು ಇದು? ರಾಮ ಸೀತೆ ಹಾಸ್ಪಿಟ್ಲ್ಗೆ ಹೊರಡೋದಕ್ಕೆ ಮುಂಚೆ ಹೊಸ ಸೆಟ್ ಆಫ್ ವುಮೆನ್ ಪ್ಲೇಯರ್ಸ್ ಬಂದ್ಬಿಟ್ರು. ನಿಂದೆ ಹೊಸ ಗೇಮ್ ಆಯಿತು. ಯಾವುದೇ ಕಾರಣಕ್ಕೂ ಅವರಿಬ್ರು ಇವತ್ತು ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡಬಾರ್ದು. ಅವ್ರ ಗೇಮ್ ಮಾಡಿದ್ರೆ ನಾನು ಆಡಬೇಕಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.